ಬೋಟು ಹೆಂಗೆ ಎಲ್ಲಾಡ್ತದೆ ಗೊತ್ತಾ, ಬಿದ್ದು ಹೋಗ್ಬಿಡ್ತೀವಿ ಅನಿಸ್ತದೆ. ನಾವಿದ್ದೀವಿ ಪ್ರಪಂಚದ ಒಂದು ಅತ್ಯದ್ಭುತವಾದ ಜಾಗದಲ್ಲಿ. ಈ ಒಂದು ಗಣಿಯನ್ನು ತೋರಿಸುವಂತಹ ಸುಂದರವಾದ ಅನುಭವ ಇವತ್ತಿನ ವಿಡಿಯೋದಲ್ಲಿ. ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಗಳನ್ನ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಜಾಯಿನ್ ಬಟನ್ಗೆ ಜಾಯಿನ್ ಆಗಿ. ನಿಮ್ಮ ಪ್ರೀತಿ ಪ್ರೋತ್ಸಾಹದಿಂದನೇ ವಿಶ್ವದ ಮೂಲೆ ಮೂಲೆಯಿಂದ ಅತ್ಯದ್ಭುತವಾದ ಕನ್ನಡ ಕಥೆಗಳನ್ನು ನಿಮ್ಮ ಮುಂದೆ ತರೋದಲ್ಲಿ ಸಾಧ್ಯವಾಗ್ತದೆ ಈ ನಿಮ್ಮ ಗ್ಲೋಬಲ್ ಕನ್ನಡಿಗನಿಗೆ. ಇವಾಗ ನೀವು ನೋಡ್ತಾ ಇರೋದು ಸಾಲ್ಟ್ ಮೈನ್ನ ಎಂಟ್ರೆನ್ಸು. ಇದು 13ನೇ ಶತಮಾನದ ಸಾಲ್ಟ್ ಮೈನ್, ಆಗಿನ ಕಾಲದಿಂದ ನಡ್ಕೊಂಬರ್ತಾ ಇದೆ. ಪ್ರತಿಯೊಂದು ವಿಷಯವನ್ನು ಹೋಗ್ತಾ ಹೇಳ್ತೀನಿ. ಎಲ್ಲನೂ ಎಂಟ್ರೆನ್ಸಲ್ಲೇ ಹೇಳ್ಬಿಟ್ರೆ ಒಳಗೋದ್ಮೇಲೆ ಏನು ಹೇಳೋದು ಅಲ್ವಾ? ಬನ್ನಿ, ಸ್ವಾಗತ. ಸೊ ಇವರಿಬ್ಬರು ನಮ್ಮ ಗೈಡ್ಸ್ ಇವತ್ತಿಗೆ ನಮ್ಮನ್ನು ಡ್ರೈವ್ ಮಾಡಿಕೊಂಡು ಸಿಟಿಯಿಂದ ಇಲ್ಲಿ ಕರ್ಕೊಂಬಂದಿದ್ದಾರೆ. ಕ್ರಕಾವ್ ನಗರದಿಂದ ಸರಿಸುಮಾರು 35 ಕಿಲೋಮೀಟರ್ ದೂರದಲ್ಲಿದೆ. 1 ಅವರ್ ಜರ್ನಿ. ಮುಂಚೆನೇ ಬುಕ್ ಮಾಡ್ಕೋಬೇಕು, ಇಲ್ದರೆ ಸೀಟ್ ಸಿಗೋಲ್ಲ. ಸಮ್ಮರ್ ಟೈಮಲ್ಲಂತೂ ಇನ್ನೂ ಜಾಸ್ತಿ ಕಷ್ಟ, ಯಾಕಂದರೆ ಮಕ್ಕಳು ಟೂರ್ ಗ್ರೂಪ್ ಎಲ್ಲ ಬರ್ತಾ ಇರುತ್ತೆ. ಈಗ ಕೈಗೆ ಆಡಿಯೋ ಗೈಡ್ ಕೊಟ್ಟಿದ್ದಾರೆ. ಈ ಒಂದು ಗೈಡು ನಮಗೆ ಒಳಗೆ ಹೋದಾಗ ಹೆಲ್ಪ್ ಮಾಡುತ್ತೆ. ಈ ಒಂದು ಟೂರ್ಗೆ ನನಗೆ ಖರ್ಚಾಗ್ತಾಯಿದೆ 5,000 ರೂಪಾಯಿ. ಈಗಷ್ಟೇ ಎಂಟ್ರೆನ್ಸಿಗೆ ಬಂದಿದ್ದೀವಿ. ಆಡಿಯೋ ಗೈಡನ್ನು ಕೊಡ್ತಾ ಇದ್ದಾರೆ ಬ್ರದರು. ಥ್ಯಾಂಕ್ ಯು ಸೊ ಮಚ್. ಅಷ್ಟೇ ಪ್ಲಗ್ ಮಾಡಿಕೊಂಡ್ರೆ ಇಂಗ್ಲೀಷಲ್ಲಿ ನನಗೆ ಪ್ರತಿಯೊಂದು ಕೇಳಿಸುತ್ತೆ. ಇದು ಒಳಗಿನ ಇಂಟೀರಿಯರ್ಸು. ಈಗ ಅಂಡರ್ಗ್ರೌಂಡ್ಗೆ ಹೋಗ್ತೀವಿ. ಸೊ ಸದ್ಯಕ್ಕೆ ಆಡಿಯೋ ಗೈಡು ನಮಗೆ ಎಲ್ಲ ಹೇಳ್ಕೊಡ್ತು, ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅಂತ. ಲಿಫ್ಟ್ ಒಳಗೆ ಹೋಗಬೇಕು, ಲಿಫ್ಟ್ ಒಳಗೆ ಹೋದಾಗ ಹುಷಾರಾಗಿರಬೇಕು ಅಂತ. ಈಗ ಜಾಕೆಟ್ ಹಾಕ್ಕೊಂಡಿದ್ದೀನಿ, ಯಾಕೆಂದರೆ ಒಳಗೆ ಥಂಡಿ ಇರುತ್ತೆ. ಆಚೆ ಕಡೆ ಎಷ್ಟೇ ಟೆಂಪ್ರೇಚರ್ ಇರಲಿ, ಸ್ನೋ ಇರಲಿ, ಗಾಳಿ ಇರಲಿ, ಮಳೆ ಇರಲಿ, ಬಿಸಿಲಿರಲಿ, ಒಳಗೆ 14 ಡಿಗ್ರೀಸ್ ಇರುತ್ತೆ. ಸೊ ಒಂದು ರೀತಿಯ ಚಳಿ ಇರುತ್ತೆ. ಅದಕ್ಕೋಸ್ಕರ ಜಾಕೆಟ್ ಹಾಕ್ಕೊಂಡಿದ್ದೀನಿ. ಜಾಕೆಟ್ ಹಾಕ್ಕೊಂಡು ಮತ್ತೆ ನಮ್ಮ ಕರ್ನಾಟಕದ ಲಾಂಛನವನ್ನು ಹಾಕ್ಕೊಂಡು ಮಫ್ಲರ್ನ ಚೇಂಜ್ ಮಾಡಿಕೊಂಡು ಒಳಗೆ ಹೋಗೋಣ ಬನ್ನಿ. ಬಾಚ್ನಿ ಮೈನ್ಸ್ನ ನೋಡೋದಕ್ಕೆ. ಯುರೋಪ್ನ ಪೋಲ್ಯಾಂಡ್ ದೇಶದ ಅತ್ಯಂತ ದೊಡ್ಡ ಸಾಲ್ಟ್ ಮೈನ್ಗೆ. ಇಲ್ಲಿ ನೋಡ್ತಾ ಇರುವಂತಹ ದೊಡ್ಡ ರಾಕ್ ಬಂಡೆ ರೀತಿ ಕಾಣಿಸ್ತಾ ಇರೋದು, ಇದು ಕೂಡ ಉಪ್ಪು. ಭೂಮಿ ಕೆಳಗಡೆ ಹೋಗ್ತಾ ಇದೀವಿ ಇವಾಗ. How deep are we going? About 200 meters right now. 200 ಮೀಟ್ರು. 200 meters? Yeah, 232, I think, if I remember correctly. And we get to lift back up too, yeah. ವಾಪಸ್ ಬರೋಕ್ಕೂ ಲಿಫ್ಟ್ ಇದೆಯಾ? Try to imagine that when the miners were working here, like in the medievals, they had to walk down the stairs, then take part in a mandatory mass for 1 hour, then walk for 8 hours, and then climb back up to the surface. ಮುಂಚೆ ನಡ್ಕೊಂಬರ್ಬೇಕಾಗಿತ್ತಂತೆ ಕೆಳಗಡೆ. ನಡ್ಕೊಂಬರ್ಬೇಕಾಗಿತ್ತು, ಇವಾಗ ಲಿಫ್ಟ್ ಇದೆ. But the good thing is that they have been well paid for doing that. So Yeah, because this was also very risky. Yeah, very risky job. ಈಗ 220 ಮೀಟರ್ ಕೆಳಗಡೆ ಬಂದಿದ್ದೀವಿ ನಾವು ಮೈನ್ಗೆ. ಯಪ್ಪ ಎಂಥ ಜಾಗಗಳು ನೋಡಿ, ಹೆಂಗಿದೆ ಜಾಗ. ಒಳಗಿಲ್ಲೇ ನೀವು ಸಾಲ್ಟ್ ಕ್ರಿಸ್ಟಲ್ಸ್ನ ಕೂಡ ನೋಡ್ಬೋದು. ಒಳಗೆ ರೈಲ್ವೆ ಟ್ರ್ಯಾಕ್ ಕೂಡ ಇದೆ, ನೋಡ್ಬೋದು ನೀವು. ನಮ್ಮಲ್ಲಿ ಯಾವುದೇ ಒಂದು ಕಾರ್ಯ ಶುರು ಮಾಡಬೇಕಾದ್ರೆ ಗಣೇಶ ಇಡ್ತಾರಲ್ಲ, ಅದೇ ಥರ ಇಲ್ಲಿ ಒಂದು ಚಿಕ್ಕದಾಗಿ ಚಾಪಲ್ ಮಾಡಿದ್ದಾರೆ. ಇಲ್ಲಿ ಬಂದು ಪ್ರೇ ಮಾಡಿ ಮೈನರ್ಸು ಒಳಗೆ ಹೋಗ್ತಾಯಿದ್ರು. ಒಳಗೆ ಎಷ್ಟು ರೀತಿಯ ವೈರಿಂಗ್ ಮಾಡಿದ್ದಾರೆ ನೋಡಿ. ಆ ವೈರಿಂಗ್ ಅದರೊಳಗೆ ಎಷ್ಟು ರೀತಿಯ ವೈರ್ಗಳಿರ್ಬೋದು. ಸಾಲ್ಟ್ ಮೈನ್ಗಳಿಗೆ ಎಲೆಕ್ಟ್ರಿಸಿಟಿ ಮತ್ತು ಮಿಕ್ಕಿದ್ದು ಡ್ರಿಲ್ಲಿಂಗಿಗೆ ಪವರು, ಸಪ್ಲೈಸು ಪ್ರತಿಯೊಂದು ಕೊಡಬೇಕಲ್ಲ. ನೋಡಿ ಇಲ್ಲೂ ಅಷ್ಟೇ ವೈರಿಂಗು ಪ್ರತಿಯೊಂದೂ ಸಕ್ಕದ ಮಾಡಿದ್ದಾನೆ. ಟ್ರೈನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಲ್ಲ, ಟ್ರೈನ್ ಬಂತು ಇವಾಗ. ಏನು ಮಾಡಿದ್ರು ಅಂದರೆ ಇಂಜಿನ್ ಮುಂದೆ ಇತ್ತಲ್ವಾ, ಇವಾಗ ಅದನ್ನು ಆ ಸೈಡ್ ಮಾಡಿದ್ರು. ಯಾಕಂದರೆ ನಾವು ಒಳಗೆ ಹೋಗ್ಬೇಕು ಮೈನ್ ಒಳಗೆ. ಎಲ್ಲರೂ ಕುದುರೆ ಥರ ಕೂತ್ಕೋಬೇಕಂತೆ.
ಕುದುರೆ ಥರ ಕೂತ್ಕೊಂಡು ಗಟ್ಟಿಯಾಗಿ ಹಿಡ್ಕೊಂಡು ಕೂತ್ಕೋಬೇಕು. ಟ್ರೈನು ಅಂಡರ್ಗ್ರೌಂಡ್ ಮೈನ್ ಒಳಗೆ ಹೋಗುತ್ತೆ. ಟ್ರೈನ್ ಬಂತು ನೋಡಿ ಹೆಂಗಿದೆ ಟ್ರೈನು. ವಾವ್, ಸಕ್ಕತ್ತಾಗಿದೆ ಟ್ರೈನ್ ಮಾತ್ರ. ಈಗ ಮುಚ್ತಾ ಇದ್ದಾರೆ. By the end of the ride, take a look on the left side because you will have an. ಇಲ್ಲಿ ಹೋಗಬೇಕಾದ್ರೆ ಬಲಭಾಗಕ್ಕೆ ಗಮನ ಕೊಡಿ, ಒಂದು ಚರ್ಚ್ ಕಾಣುತ್ತೆ. ವಿಶ್ವದಲ್ಲಿ ಯಾವುದೇ ಟ್ರೈನಲ್ಲಿ ಹೋಗಬೇಕಾದ್ರೆ ಅಂಡರ್ಗ್ರೌಂಡಲ್ಲಿ ಒಂದು ಚರ್ಚ್ ಕಾಣಲ್ಲ ನಿಮಗೆ. ಹೊರಡ್ತು ಟ್ರೈನು. ವಾವ್, ನೋಡಿ ಚರ್ಚು. ಟ್ರೈನು ಸ್ಟೇಷನಿಗೆ ಬಂತು, ಎಲ್ಲ ಇಳ್ಕೊತಾ ಇದ್ದೀವಿ. ಈಗ ಹೋದಿ ಸರ್? No, we're going the other way. ಓಕೆ. ಇಲ್ಲಿ ಫೋಟೋಸ್ ಇಟ್ಟಿದ್ದಾರೆ, ಆಗಿನ ಕಾಲದಲ್ಲಿ ಹೆಂಗೆ ಮೈನಿಂಗ್ ಮಾಡ್ತಾಯಿದ್ರು ಅಂತ ಫೋಟೋನ ಡಿಸ್ಪ್ಲೇ ಮಾಡಿದ್ದಾರೆ ನೋಡಿ. ಎಲ್ಲ ಮ್ಯಾನ್ಯುವಲ್. ನೀವು ಗಮನ ಕೊಟ್ಟರೆ ಎಲ್ಲ ಕಡೆ ಮರದ ದಿಮ್ಮಿಗಳನ್ನು ಹಾಕಿದ್ದಾರೆ. ಯಾಕೆ ಮೆಟಲ್ ಹಾಕಿಲ್ಲ ಅಂದರೆ ಮೆಟಲ್ಲು ಸಾಲ್ಟ್ ಜೊತೆಗೆ ಕರೋಸಿವ್ ಅಂದರೆ ಒಂಥರ ಮೆಲ್ಟ್ ಆಗಿಬಿಡುತ್ತೆ. ಅದೇ ವುಡ್ ಇದೆಯಲ್ಲ ಅದು ಇನ್ನೂ ಗಟ್ಟಿ ಆಗ್ತಾ ಹೋಗುತ್ತೆ. ಇದೆಲ್ಲ ಎಷ್ಟೋ ವರ್ಷಗಳಿಂದ ಹಾಗೆ ಉಳ್ಕೊಂಡಿರುವಂತಹ ಮರಗಳು ಇನ್ನೂ ಗಟ್ಟಿಯಾಗಿವೆ. ಈ ಒಂದು ಜಾಗದಲ್ಲಿ ಹಳೆಯ ಸಮಯದಲ್ಲಿ ಮೈನಿಂಗನ್ನು ಕೈಯಿಂದ ಮಾಡ್ತಾಯಿದ್ರು, ಯಾವುದೇ ಮೆಷಿನ್ ಇರಲಿಲ್ಲ. ಒಂದು ಚಿಕ್ಕ ದೀಪವನ್ನು ಇಟ್ಕೊಂಡು ತೊಗೊಂಬರೋರು ಅನಿಮಲ್ ಫ್ಯಾಟ್ ಇದೆಯಲ್ಲ ಅದನ್ನು ಬರ್ನ್ ಮಾಡೋರು ದೀಪದ ಮೂಲಕ. ಆದರೆ ಅದೇನಾಗೋದು, ಅನಿಮಲ್ ಫ್ಯಾಟ್ ಬರ್ನ್ ಆದರೆ ಗಬ್ಬು ನಾದ ಹೊಡೆಯೋದು ಮತ್ತು ಅದರಿಂದ ಆಕ್ಸಿಜನ್ ಕಮ್ಮಿ ಆಗೋದು ಒಳಗೆ ಅಂಡರ್ಗ್ರೌಂಡಲ್ಲಿ. ಅದಕ್ಕೋಸ್ಕರ ಮೈನರ್ಸ್ಗೆ ತುಂಬ ಕಷ್ಟ ಆಗೋದು ಮೈನಿಂಗ್ ಮಾಡೋದಕ್ಕೆ. ಈ ಒಂದು ಉಪ್ಪನ್ನು ವೈಟ್ ಗೋಲ್ಡ್ ಅಂತ ಕರೀತಾಯಿದ್ರು, ಯಾಕೆಂದರೆ ಇದಕ್ಕೆ ಚಿನ್ನದಷ್ಟೇ ಬೆಲೆ ಇತ್ತು ಆಗಿನ ಸಂದರ್ಭದಲ್ಲಿ. ಇಲ್ಲಿ ಹೆಂಗೆ ಬಂತು ಉಪ್ಪು ಅಂದರೆ, ಇನ್ನೊಂದು ಹಳೆಯ ಸಮುದ್ರದ ಬೇ ಅಂದರೆ 20 ಮಿಲಿಯನ್ ವರ್ಷದ ಹಿಂದೆ ಸಮುದ್ರಗಳು ಅಲ್ಲಾಡತ್ತಲ್ಲ, ಟೈಟಾನಿಕ್ ಪ್ಲೇಟ್ಸ್, ಆ ಒಂದು ಜಿಯೋಗ್ರಫಿಕಲ್ ಅಲ್ಲೋಲ ಕಲ್ಲೋಲದಲ್ಲಿ ಇಲ್ಲೊಂದು ಸಮುದ್ರ ಇತ್ತು. ಆ ಸಮುದ್ರ ಒಣಗಿ ಉಪ್ಪಾಗಿ ಭೂಮಿಯ ಕೆಳಗಡೆ ಇತ್ತು. ಇವಾಗ ಫೈನಲಿ 13th ಸೆಂಚುರಿಲಿ ಅದನ್ನು ಅನ್ವೇಷಣೆ ಮಾಡಿ ಹೇಳಿದರು. ನೋಡಿ ಹೇಗೆ ಸ್ಟೇಜ್ ಬೈ ಸ್ಟೇಜ್ ಮಾಡ್ತಾಯಿದ್ರು ಅಂತ ಮೈನಿಂಗು. ಅದನ್ನು ಬಕೆಟ್ಗಳಲ್ಲಿ ಸಾಲ್ಟನ್ನು ತುಂಬಿಸಿ ಮೇಲಿಗೆ ಎತ್ಕೊಂಡು ಹೋಗೋರು ಪುಲ್ಲಿ ಸಿಸ್ಟಮಲ್ಲಿ. ಅಲ್ಲಿ ಮೇಲಿಂದ ಎಳೆಯೋರು, ಇಲ್ಲಿಂದ ತುಂಬಿಸೋರು. ಒಳಗೊಂದು ಸಿಟಿನ ಕ್ರಿಯೇಟ್ ಮಾಡಿಬಿಟ್ಟಿದ್ರು, ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಇತ್ತು ನೋಡಿ. ಈ ಒಂದು ಜಾಗದಲ್ಲಿ ಕುದುರೆಗಳನ್ನು ಎಂಪ್ಲಾಯ್ ಮಾಡ್ತಾಯಿದ್ರಂತೆ ಸಾಲ್ಟನ್ನ ಎತ್ಕೊಂಡು ಹೋಗೋದಕ್ಕೆ. ಇಲ್ಲಿ ಕುದುರೆಗೆ ಊಟ ತಿಂಡಿ ಹಾಕೋಂಥ ಜಾಗ, ಸ್ಟೇಬಲ್ ಅಂತ ಏನು ಕರಿತೀವಿ ಅದನ್ನು ಮಾಡಿದ್ದಾರೆ ನೋಡಿ. ಆಗಿನ ಕಾಲದಲ್ಲಿ ಪಾಲಿಶ್ ಹಾರ್ಸಸ್ನ ಈ ಒಂದು ಜಾಗ ಕರ್ಕೊಂಬರ್ತಾಯಿದ್ರು. ಕೆಲವೊಮ್ಮೆ ಯಾವ ರೀತಿ ಟ್ರೈನಿಂಗ್ ಆಗಿತ್ತು ಅಂದರೆ ಅದು ತಾನಾಗೆ ಬಂದು ತಾನಾಗೆ ಲೋಡನ್ನು ಹೊತ್ಕೊಂಡು ಹೋಗುವಷ್ಟು ಇಂಟೆಲಿಜೆಂಟ್ ಆಗಿತ್ತಂಥದ್ದು. ಈ ಒಂದು ಜಾಗದಲ್ಲಿ ಕೆಲಸ ಮಾಡೋದು ತುಂಬ ಚಾಲೆಂಜಿಂಗ್ ಆಗಿತ್ತು. ಕೆಲವು ಸಲ ಮೇಲ್ಗಡೆ ಫ್ಲಡ್ಡಿಂಗ್ ಆದರೆ ಆ ಒಂದು ನೀರು ಇಲ್ಲಿ ಬಂದು ಸಂಪೂರ್ಣವಾಗಿ ಒಳಗೆ ಫ್ಲಡ್ ಆಗಿ ಜನಗಳು ಹಾಗೆ ಸತ್ತೋಗೋರು. ಬಟ್ ಇಲ್ಲಿ ಉಪ್ಪು ನೀರು ಜಾಸ್ತಿ ಇರೋದ್ರಿಂದ ಒಳಗೆ ಹೋಗ್ತಾ ಇರಲಿಲ್ಲ, ತೇಲ್ಬಿಡೋರು. ಅದಾದಮೇಲೆ ಇಲ್ಲೇನು ನೋಡ್ತಾ ಇದ್ದೀರಾ, ಇಲ್ಲಿಯ ಮರಗಳು ಇದು ಬಾಚ್ನಿಯ ಸುತ್ತಮುತ್ತ ಇರುವಂತಹ ಕಾಡಿಂದ ಬರ್ತಾಯಿದ್ದು. ಕಾಡಿಂದ ಎತ್ಕೊಂಡು ಆಲ್ಮೋಸ್ಟ್ ಇಲ್ಲಿ ಸುತ್ತಮುತ್ತ ಇರೋ ಕಾಡೆಲ್ಲ ಖಾಲಿ ಹೋಗಿತ್ತು.
ಅಷ್ಟು ಮರಗಳನ್ನು ತಂದು ಅದರ ದಿಮ್ಮಿಗಳನ್ನು ಇಲ್ಲಿಟ್ಟಿದ್ದಾರೆ. ಯಾಕೆ ಅಂದರೆ ಮರದ ದಿಮ್ಮಿಗಳು ಉಪ್ಪಿನ ಜೊತೆ ರಿಯಾಕ್ಟ್ ಆಗಲ್ಲ, ಇನ್ಫ್ಯಾಕ್ಟ್ ಇನ್ನೂ ಜಾಸ್ತಿ ಗಟ್ಟಿಯಾಗುತ್ತೆ. ಅದೇ ಮೆಟಲ್ ಹಾಕಿದರೆ ಹಾಳಾಗಿಬಿಟ್ಟಿರೋದು. ಎಷ್ಟೋ ವರ್ಷಗಳಿಂದ ಇವತ್ತಿಗೂ ಇದೇ ರೀತಿ ಮೇಂಟೈನ್ ಆಗಿದೆ ಈ ಮರಗಳು. ನೀವು ನೋಡ್ಬೋದು, ಎಲ್ಲ ಜಾಗಗಳಿಗೂ ಆಕ್ಸಿಜನ್ ಬರ್ತಾ ಇರಲಿಲ್ಲ. ಅದಕ್ಕೋಸ್ಕರ ಒಂದು ವೀಲನ್ನು ಮಾಡ್ತಾಯಿದ್ರು. ಇದನ್ನು ವಿಂಡ್ ವೀಲ್ ಅಂತ ಕರೀತಾಯಿದ್ರು. ಇದನ್ನೇನು ಮಾಡ್ತಾಯಿದ್ರು ಅಂದರೆ ಮರದ ಪೈಪು, ಅದಕ್ಕೆ ಲೆದರ್ನ ಸುತ್ತಿ ಮೇಲಿಂದ ಕೆಳಗೆ ಆಕ್ಸಿಜನ್ ಬರೋಂಗೆ ಮಾಡ್ತಾಯಿದ್ರು. ಇದನ್ನು ಎಳೆಯೋನ ಹೆಸರು ಫಾಲ್ಟರ್ ಅಂತ ಇಟ್ಟಿದ್ರು. ಯಾಕೆಂದರೆ ಈ ಕೆಲಸ ತುಂಬ ಸೌಂಡ್ ಮಾಡೋದು, ಬೂಸ್ಬಿಡೋನು ಅಂತ ಅವನ್ನ ಕರೆಯೋರು. ಅವನೇನಾದ್ರು ಕರೆಕ್ಟಾಗಿ ಕೆಲಸ ಮಾಡಿಲ್ಲ ಅಂದರೆ ಇಲ್ಲಿ ವರ್ಕರ್ಸು ಗಲಾಟೆ ಮಾಡೋರಂತೆ. ಅದಾದಮೇಲೆ ಇಲ್ಲಿ ವರ್ಕರ್ಸ್ಗೆ ಮಲಗೋದಕ್ಕೆ ಅವಕಾಶ ಇರಲಿಲ್ಲ. ಯಾಕಂದರೆ ಮಲಗಿದ್ರೆ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗಿಬಿಟ್ಟು ಹಂಗೆ ಸತ್ತೋಗ್ಬೋದು ಅಥವಾ ಕಾನ್ಷಿಯಸ್ ಲೂಸ್ ಆಗ್ಬೋದು. ನೋಡಿ ಹೆಂಗಿದೆ ಸ್ಟೇರ್ ಕೇಸಸ್ಸು. ಹಳೆ ಕಾಲದಲ್ಲಿ ಒಳಗೆ ಮೀಥೇನ್ ಗ್ಯಾಸ್ ಇರೋದಂತೆ, ಇವಾಗಲೂ ಇರುತ್ತೆ ಭೂಮಿ ಒಳಗೆ. ಮೈನಿಂಗ್ ಮಾಡಬೇಕಾದ್ರೆ ಎಕ್ಸ್ಪೀರಿಯನ್ಸ್ಡ್ ಮೈನರ್ಸು ಮುಂದೆ ಹಿಂಗೆ ಟಾರ್ಚ್ ತೊಗೊಂಡೋಗೋರು. ಅಂದರೆ ಟಾರ್ಚ್ ಅಂದರೆ ಬೆಂಕಿಯ ಉಂಡೆ. ಮೀಥೇನು ಆಕ್ಸಿಜನ್ ಜೊತೆ ಕಾಂಟ್ಯಾಕ್ಟ್ ಬಂದಾಗ ಬ್ಲಾಸ್ಟ್ ಆಗುತ್ತೆ, ಎಕ್ಸ್ಪ್ಲೋಷನ್ ಆಗುತ್ತೆ. ಮೀಥೇನ್ ಕಮ್ಮಿ ಇದ್ದರೆ ಬದುಕೋತಾಯಿದ್ರು, ಇಲ್ಲಾಂದರೆ ಸತ್ತೋಗ್ಬಿಡೋರು. ಅದಾದಮೇಲೆ ದಾರಿ ಕ್ಲಿಯರ್ ಆಗೋದು. ಅಟ್ ದ ಕಾಸ್ಟ್ ಆಫ್ ಲೈಫ್ ಯಾರೊಬ್ಬ ಸತ್ತು ನೆಕ್ಸ್ಟ್ ಮೈನಿಂಗಿಗೆ ದಾರಿ ಮಾಡಿಕೊಡೋನು. ಒಳಗೆ ಮಕ್ಕಳು ಸ್ಕೂಲಿಂದ ಗ್ರೂಪ್ ಟೂರಿಗೆ ಬಂದಿದ್ದಾರೆ. ಈ ಒಂದು ಜಾಗದಲ್ಲಿ ಕುದುರೆಗಳನ್ನು ಕಟ್ಟಿ ಟ್ರೆಡ್ಮಿಲ್ ರೀತಿಯಲ್ಲಿ ತಿರುಗಿಸ್ಬಿಟ್ಟು ಕೆಳಗಡೆಯಿಂದ ಅಂಡರ್ಗ್ರೌಂಡಿಂದ ಆಲ್ಮೋಸ್ಟ್ 1 ಟನ್ ದಪ್ಪ, ಈ ಥರ ಸ್ಟೋಮ್ಯಾನ್ ಅಂತ ಕರೀತಾರೆ, ಸಾಲ್ಟ್ ಅದು. ಆ ರೀತಿ ಸಾಲ್ಟನ್ನು ಕೆಳಗಡೆಯಿಂದ ಮೇಲೆಗೆ ಎಳೆಯೋರು ಈ ರೀತಿ ಮೆಕ್ಯಾನಿಕ್ ಸಹಾಯದಿಂದ. ನೋಡಿ, ಯಾವುದೇ ಮೆಷೀನ್ ಇಲ್ಲ. ಈಗ ನೋಡಲಿದ್ದೀರ ಬಹಳ ವಿಶೇಷವಾದ ಜಾಗ. ಉಪ್ಪಿನ ಗಣಿಯೊಳಗೆ ದೇವಸ್ಥಾನ, ಚಾಪಲ್. ಹೆಂಗಿದೆ ನೋಡಿ ಜಾಗ. ನೀವು ನೋಡ್ತಾ ಇದ್ದೀರಾ ಪ್ರಪಂಚದ ಏಕೈಕ ಭೂಮಿಯ ಕೆಳಗಡೆ ಇರುವಂತಹ ಟ್ರೈನ್ ಪಾಸ್ ಆಗುವಂತಹ ಅಂಡರ್ಗ್ರೌಂಡ್ ಚಾಪಲ್. ರೈಲ್ವೆ ಟ್ರ್ಯಾಕ್ ಇಲ್ಲಿದೆ, ಇಲ್ಲಿ ಟ್ರೈನ್ ಪಾಸ್ ಆಗುತ್ತೆ. ಇಲ್ಲೇ ದೇವರಿಗೆ ಪ್ರಾರ್ಥನೆ ಮಾಡುವಂತಹ ಜಾಗ. ಎಲ್ಲವೂ ಕೂಡ ಉಪ್ಪಿಂದ ಮಾಡಿರೋದು. ಇವಾಗ ಏನು ನೋಡ್ತಾ ಇದ್ದೀರಾ, ಇದೆಲ್ಲ ಉಪ್ಪಲ್ವಾ, ಇದಿಷ್ಟು ಉಪ್ಪಿನ ಕೇವ್ಸು. ಆದರೆ ಇಲ್ಲಿ ನೋಡಿ ಮಾಡಿರುವಂತಹ ಮೂರ್ತಿಗಳು ಕೂಡ ಉಪ್ಪಿಂದು. ಕೆಳಗಡೆ ಇದನ್ನು ನಿಲ್ಲಿಸಿದಾರಲ್ಲ ಈ ಒಂದು ಚಾಪೆಲ್ಲ, ಅದು ಕೂಡ ಉಪ್ಪಿಂದು. ಅದೇ ಬಹಳ ವಿಶೇಷ. ಬಂತು ನೋಡಿ, ಬಂತು ಟ್ರೈನ್ ಬಂತು. ಈ ಥರ ಜಾಗದಲ್ಲಿ ಟ್ರೈನಲ್ಲಿ ಕೂತ್ಕೊಂಡು ಹೋಗೋ ಮಜಾನೇ ಬೇರೆ. ಈ ಒಂದು ಜಾಗದಲ್ಲಿ ಬರೀ ಉಪ್ಪುಗಲ್ಲ, ಉಪ್ಪಿನ ನೀರು, ಸಾಲ್ಟ್ ಬಾನ್ ಅಂತ ಕರೀತಾರೆ, ಅದಕ್ಕೂ ಕೂಡ ಚಿನ್ನದಷ್ಟೇ ಬೆಲೆ. ಯಾಕೆ ಅಂದರೆ ಉಪ್ಪಿನ ನೀರನ್ನ ಇಲ್ಲಿಂದ ಮೇಲಕ್ಕೆ ಎತ್ಕೊಂಡು ಹೋಗಿ ಮೇಲೆ ಅದನ್ನು ಎವಾಪರೇಟ್ ಮಾಡಿ ಒಣಗಿಸಿ ಮಾರ್ತಾಯಿದ್ರು. ಈಗ ಮೇಲಿಂದ ಆಲ್ಮೋಸ್ಟ್ ಒಂದು 50 ಮೀಟ್ರ್ ಕೆಳಗಡೆ ನಡ್ಕೊಂಬಂದಿದ್ದೀವಿ. ಇದು ಮೇಲ್ಗಡೆ ಮೈನನ್ನು ಕೆಳಗಡೆ ಮೈನ್ ಜೊತೆಗೆ ಕನೆಕ್ಟ್ ಮಾಡುತ್ತೆ. ಒಳಗೆ ಮೈನ್ ಒಳಗೆ ಆಟ ಆಡೋದಕ್ಕೆ ಫುಟ್ಬಾಲ್ ಗ್ರೌಂಡ್ ಕ್ರಿಯೇಟ್ ಮಾಡಿದ್ದಾರೆ. ಸಾಕಾಗಿದೆ ನೋಡಿ. ಇಲ್ಲಿನ ಗಾಳಿ
ಬಹಳ ಆರೋಗ್ಯಕರ ಅಂತೆ, ಯಾಕೆಂದರೆ ಸಾಲ್ಟ್ ಮಿಕ್ಸ್ ಆಗಿ ಬರ್ತಾ ಇರುತ್ತೆ ನಿಮಗೆ, ಅದರಿಂದ ಯಾವುದೇ ಇನ್ಫೆಕ್ಷನ್ಸ್ ಕೂಡ ಆಗ್ತಾ ಇರಲಿಲ್ವಂತೆ ಇಲ್ಲಿ ಕೆಲಸ ಮಾಡೋರಿಗೆ. ಸೊ ಆ ರೀತಿ ಏನು ಯೋಚನೆ ಇಲ್ಲ, ಮೈನ್ ಒಳಗೆ ಬಂದರೆ ಏನಾಗುತ್ತೋ ಇನ್ಫೆಕ್ಷನ್ ಆಗುತ್ತೋ ಅಂತ. ನೀವು ನೋಡ್ಬೋದು ಮಕ್ಕಳು ಕೂಡ ಬಂದಿದ್ದಾರೆ ಇಲ್ಲಿಗೆ, ಚಿಕ್ಕ ಚಿಕ್ಕ ಮಕ್ಕಳು ಸ್ಕೂಲಿಂದ ಗ್ರೂಪ್ ಟೂರ್ ಥರ ಬಂದಿದ್ದಾರೆ. ನೀವುಗಳು ಕೂಡ, ಈಗ ನಾನು ಮೊರೊಕ್ಕೋ ದೇಶದಲ್ಲಿ ಅಬ್ಯಾಂಡೆಡ್ ಮೈನ್ಸ್ಗೆ ಹೋಗಿದ್ದೆ, ಅದು ತುಂಬ ಡೇಂಜರಸ್ ಇತ್ತು. ಇದು ಹಾಗಿಲ್ಲ, ಬಹಳ ಆರ್ಗನೈಸ್ಡಾಗಿ ಮಾಡಿದ್ದಾರೆ, ತುಂಬ ಅಂದರೆ ನೋಡೋದಕ್ಕೆ ಯೋಗ್ಯವಾಗಿ ಮಾಡಿದ್ದಾರೆ. ಪ್ರತಿಯೊಂದು ಫೆಸಿಲಿಟಿ, ಟಾಯ್ಲೆಟ್ಸು, ಎಂಟರ್ಟೈನ್ಮೆಂಟು ಮತ್ತು ಇನ್ಫಾರ್ಮೇಷನ್ನ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡೋಂಥ ಆಡಿಯೋ ಗೈಡು ಎಲ್ಲ ಇರೋದ್ರಿಂದ ಖಂಡಿತ ಯು ಶುಡ್ ಟ್ರೈ. ಒಟ್ಟು 2 ಮೈನ್ ಇದೆ ಇಲ್ಲಿ, ನೆನ್ಪಿಟ್ಕೊಳ್ಳಿ, 2 ಮೈನ್ ಇದೆ. ಆ 2 ಮೈನಲ್ಲಿ ಯಾವುದಾದ್ರು ಒಂದು ಚೂಸ್ ಮಾಡಿ. ಈ ಮೈನ್ಗೆ ಸ್ವಲ್ಪ ಕಮ್ಮಿ ಜನ ಬರ್ತಾರಂತೆ, ಅದಕ್ಕೆ ನಾನು ಬಂದೆ. ಮತ್ತು ತುಂಬ ಜನಗಳು ಇದ್ದರೆ ಏನೋ ಶೂಟಿಂಗ್ ಮಾಡೋಕ್ಕಾಗಲ್ಲ, ಇವಾಗಲೇ ಕಷ್ಟ ಆಗ್ತದೆ. ಅವ್ರ ಮಧ್ಯ ಗೈಡ್ ಮಧ್ಯ 1 ನಿಮಿಷ ಸಪ್ರೇಟಾಗಿ ಬಿಡೋಣ, ನನ್ನ ಏನೂ ಮಾಡೋಕ್ಕಾಗಲ್ಲ. ಆದರೂ ಎಷ್ಟಾಗುತ್ತೋ ಅಷ್ಟು ತೋರಿಸುವಂಥ ಪ್ರಯತ್ನ. ನೋಡಿ, ಇಲ್ಲೂ ವೈಫೈ ಇಟ್ಟಿದ್ದಾರೆ ಕೆಳಗಡೆ. ಇದು ಹಳೆ ಕಾಲದ ಟೆಲಿಫೋನ್ ಯೂಸ್ ಮಾಡ್ತಾರೆ, ಇದು ಮೇಲೆ ಕಮ್ಯುನಿಕೇಷನ್ ಮಾಡೋದಕ್ಕೆ. ಅಂಡರ್ಗ್ರೌಂಡ್ ಮೈನಲ್ಲಿ ಈ ಲೆವೆಲ್ ಫೆಸಿಲಿಟೀಸ್ ಕ್ರಿಯೇಟ್ ಮಾಡಿರೋದು ಬಹಳ ಬಹಳ ಆಶ್ಚರ್ಯ. ಮಕ್ಕಳು ಸ್ಕೂಲ್ ಎಕ್ಸ್ಕರ್ಷನ್ಸಿಗೆ ಬರ್ತಾರಂತೆ ಇಲ್ಲಿ. 1 ರಾತ್ರಿ 2 ರಾತ್ರಿ ಇಲ್ಲೇ ಮಲಗಿದ್ದು, ಇಲ್ಲೇ ಆಟ ಆಡಿಕೊಂಡು, ಇಲ್ಲೇ ಸುತ್ತಾಡ್ಕೊಂಡಿರ್ತಾರಂತೆ ಅಂಡರ್ಗ್ರೌಂಡಲ್ಲಿ. ವಾವ್. ಸಾಲ್ಟ್ ಮೈನಲ್ಲಿ ಅತ್ಯಂತ ಕಷ್ಟಕರವಾದ ಕೆಲಸ ಈ ಒಂದು ಓಲ್ಡ್ ಬಾಯ್ದು. ಇಲ್ಲಿ ಸಾಲ್ಟ್ ನೀರಿದೆಯಲ್ಲ, ಅದನ್ನು ಎತ್ತಿ ಇದರೊಳಗೆ ಹಾಕೋದು ಅವನ ಕೆಲಸ. ಇಲ್ಲಿಂದ ನೀರು ಬೇರೆ ಕಡೆ ಹೋಗೋದು. ಬಟ್ ಏನಂದರೆ ಈ ಮನುಷ್ಯ ಉಪ್ಪನ್ನು ಮುಟ್ಟಿ ಎಷ್ಟು ಬೇಗ ವಯಸ್ಸಾಗ್ಬಿಡೋದು ಅಂದರೆ 35ರಿಂದ 40 ವರ್ಷದೊಳಗೆ ಸತ್ತೇ ಹೋಗ್ಬಿಡೋರಂತೆ ಮನುಷ್ಯರು ಈ ಕೆಲಸ ಮಾಡ್ತಾ. ನೋಡಿ, ಇಮ್ಯಾಜಿನ್ ಮಾಡಿ ಎಷ್ಟು ಕಷ್ಟ ಇರೋದು ಈ ಕೆಲಸ ಅಂತ. ಎಲ್ಲ ಕಾರ್ಮಿಕರಿಗೂ ಒಳ್ಳೆಯದಾಗಲಿ. ಈಗ ಹೆಲ್ಮೆಟ್ ಕೊಟ್ಟಿದ್ದಾರೆ, ಯಾಕೆಂದರೆ ಅಂಡರ್ಗ್ರೌಂಡಲ್ಲಿ ಮೈನ್ ಒಳಗೆ ಬೋಟಲ್ಲಿ ಹೋಗ್ತೀವಿ. ನೋಡಿ, ಬೋಟಲ್ಲಿ ಹೋಗ್ತಾ ಇದ್ದೀನಿ. ಮೈನ್ ಒಳಗೆ ಬೋಟು. ಅಪ್ಪ, ನೋಡಿ ಹೆಂಗಿದೆ ಅಂಡರ್ಗ್ರೌಂಡ್ ಬೋಟ್ ರೈಡ್. ಅಪ್ಪ, ಬೋಟ್ ಹೆಂಗೆ ಅಲ್ಲಾಡ್ತದೆ ಗೊತ್ತಾ, ಭಯ ಆಗ್ತಾ ಇದೆ. ನೋಡಿ ಎಂಥ ಅಡ್ವೆಂಚರ್ ಇದು ಅಂತ. ಯಪ್ಪ, ಒನ್ ಆಫ್ ಅ ಕೈಂಡ್ ಇದು. ಬೋಟು ಹೆಂಗೆ ಎಲ್ಲಾಡ್ತದೆ ಗೊತ್ತಾ, ಬಿದ್ದೆ ಹೋಗ್ಬಿಡ್ತೀವಿ ಅನಿಸ್ತದೆ. ನೋಡಿ ಇಲ್ಲಿ ಆಗಿನ ಕಾಲದಲ್ಲಿ ಹೆಂಗೆ ಮಾಡ್ತಾಯಿದ್ರು ಅಂತ. ನೀರು ತೆಗೆಯೋದು, ಸಾಲ್ಟ್ ನೀರು ಇದ್ರೊಳಗೆ ತೆಗಿತಾ ಇದ್ದು. ಇದೆಲ್ಲ ಸಾಲ್ಟ್ ನೀರು, ಉಪ್ಪು ನೀರು. ಯಪ್ಪ, ಇಲ್ಲಿಂದ ನೋಟ ನೋಡಿ ಹೆಂಗಿದೆ ಅಂತ. ಯಪ್ಪ, ಭಯ ಆಗತ್ತೆ ರೀ ಬೋಟ್ ರೈಡು. ಎಲ್ಲಾಡುತ್ತೆ ಬೋಟ್, ಬಿದ್ದೋಗಂಗೆ. ಈ ಉಪ್ಪು ನೀರಲ್ಲಿ ಬಿದ್ದರೆ ಕತೆ ಏನು, ಅಷ್ಟೇ ಕತೆ. ಹೆಂಗೆ ಕೆಲಸ ಮಾಡ್ತಾಯಿದ್ರು ಈ ಜಾಗದಲ್ಲಿ ಜನಗಳು, ಚಾನ್ಸೇ ಇಲ್ಲ ಗುರು. ಓಹ್, ಒನ್ ಆಫ್ ಅ ಕೈಂಡ್ ಎಕ್ಸ್ಪೀರಿಯನ್ಸ್ ಇದು. ಇಡೀ ಭೂಮಿ ಕೆಳಗಡೆ ಉಪ್ಪು ನೀರಲ್ಲಿ ಬೋಟಿಂಗು. ಪ್ರಾಬಬ್ಲಿ ಬೇರೆ ಎಲ್ಲೂ ಮಾಡೋಕ್ಕಾಗಲ್ವೇನೋ ಜಗತ್ತಲ್ಲಿ. ಆ್ಯಸ್ ಆಲ್ವೇಸ್ ಎಕ್ವಿಪ್ಮೆಂಟ್ಸ್ ಎಲ್ಲ ಚಾರ್ಜ್ ಮಾಡ್ತಾಯಿದ್ದೀನಿ. ನೀವು ಅಷ್ಟೇ ಅಂಡರ್ಗ್ರೌಂಡ್ ಮೈನು ಈ ಥರ ಎಲ್ಲ ಜಾಗಕ್ಕೆ ಹೋಗಬೇಕಾದ್ರೆ ಈ ಥರ ಒಂದು ಎಕ್ವಿಪ್ಮೆಂಟ್ನ ತೊಗೊಂಡೋಗಿ. ಈ ಲೈಟ್ ತುಂಬ ಹೆಲ್ಪ್ ಆಗುತ್ತೆ, ಎಲ್ಲ ರೀತಿಯ ಲೈಟ್ ಸಹಾಯ ಮಾಡುತ್ತೆ ನಿಮಗೆ. ಬೇರೆ ಬೇರೆ ಕಲರ್ಸು, ಬೇರೆ ಬೇರೆ ಟೆಕ್ಸ್ಚರ್ಸ್ ಕೊಡುತ್ತೆ. ಅದರಿಂದ ನೀವು ಒಂದು ಬೇರೆ ರೀತಿ ಫೀಲಿಂಗ್ ತರ್ಬೋದು ವೀಡಿಯೋಸ್ಗೆ. ಆಚೆ ಬಂದರೆ ಕೆನ್ನೆ ಬಿಡೋಕ್ಕಾಗ್ತಲ್ಲ ಅಂಡರ್ಗ್ರೌಂಡಿಂದ. ಅಯ್ಯಯ್ಯೋ, ಹೊಸ ಜಗತ್ತಿಗೆ ಬಂದಂಗೆ ಆಗ್ತಾಯಿದೆ. ಸಖತ್ತಾಗಿತ್ತು ಅನುಭವ. ಇಲ್ಲಿ ಉಪ್ಪಿನ ಅಂಗಡಿ ಇದೆ, ಎಲ್ಲ ರೀತಿಯ ಉಪ್ಪಿನಿಂದ ಮಾಡಿರುವಂಥ ಸಾಲ್ಟ್ ಲ್ಯಾಂಪು ಮತ್ತು ಇನ್ನೂ ಸಾಕಷ್ಟು ಸ್ಕ್ರಬ್ಸು, ಸಖತ್ತಾಗಿರೋ ವಸ್ತುಗಳೆಲ್ಲ ಇಟ್ಟಿದ್ದಾರೆ. ಏನಾದ್ರು ಬೇಕಾದ್ರೆ ಕೊಂಡ್ಕೋಬೋದು. ಐ ಥಿಂಕ್ ಐ ವಿಲ್ ಟೇಕ್ ದಿಸ್. Ile to kosztuje? 19. ಓಕೆ, 19. ಕ್ಯಾನ್ ಯು ಪ್ಯಾಕ್ ಆ್ಯಂಡ್ ಗಿವ್? Zapakować, żeby zapakować to w jakiś... ಯಾ Tylko to serce. ಹೃದಯದ ಆಕಾರದ ಸಾಲ್ಟು.
ಮತ್ತು ಇದೊಂದು ನಮ್ಮ ಗಿಫ್ಟು ನಮ್ಮ ಗೈಡ್ ಕೊಟ್ಟಿದ್ದು. ಥ್ಯಾಂಕ್ ಯು ಬ್ರೋ, ಟೂರಿಂದ ಕೊಟ್ಟಿರೋದು ಇದು. ಶುಭ ಸಂಜೆ. ನಾನಿದ್ದೀನಿ ಪೋಲ್ಯಾಂಡ್ ದೇಶದ ಕ್ರಾಕೋವ್ ನಗರದಲ್ಲಿ. ಇಲ್ಲಿ ಒಂದು ವಿಚಿತ್ರವಾದ ಕೆಫೆ ನೋಡಿದೆ. ಈ ಕೆಫೆ ಹೆಸರು ಕೆಫೆ ಪಿಯಾಟ್ಸ್ ಅಂದ್ಬಿಟ್ಟು. ಆದರೆ ಕೆಫೆಯ ನೆಲ ನೋಡಿ ಮಾರು ಹೋಗ್ಬೇಡಿ, ಬಹಳ ಕಲರ್ಫುಲ್ಲಾಗಿ ಸಖತ್ತಾಗಿದೆ. ಆದರೆ ಎಲ್ಲದಕ್ಕಿಂತ ಇಂಟ್ರೆಸ್ಟಿಂಗು ಈ ಕೆಫೆಯಲ್ಲಿ ಇಲ್ಲಿ ಡೆಕೋರೇಷನ್ಗೋಸ್ಕರ ನೇತಾಕಿರುವಂತಹ ಬಟ್ಟೆಗಳು. ಇದು ಯಾವ ಥರ ಗುರು ಡೆಕೋರೇಷನು? ನಾನು ಹಿಂಗೆ ನಡ್ಕೊಂಡು ಬರ್ತಾಯಿದ್ದೆ, ಇಲ್ಲಿ ನೋಡಿದೆ, ಇದು ಯಾವುದಿದು ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟಿದ್ದಾರೆ, ಬೇರೆ ಯಾವುದೂ ಜಾಗ ಸಿಗಲಿಲ್ಲ ಇವರಿಗೆ ಅಂತ ಅನ್ಕೋತಾ ಇದ್ದೆ. ಇವರನ್ನ ಕೇಳಿದೆ, ಇಲ್ಲ ಇದು ಈ ಒಂದು ಸ್ಟೈಲ್, ಇದು ಈ ಒಂದು ಅಂಗಡಿಗೆ ಈ ಒಂದು ರೂಪ ಕೊಟ್ಟಿದ್ದೀವಿ, ಬಿಳಿ ಬಟ್ಟೆಗಳನ್ನು ವಸ್ತ್ರಗಳನ್ನು ಒಣಗಾಕಿ ಅಂತ ಹೇಳಿದ್ರು. ಸರಿ ಗುರು, ಈ ಥರ ಒಂದು ಫ್ಯಾಷನ್ ಇದೆಯಾ ಅಂತ ಅರ್ಥ ಮಾಡಿಕೊಂಡು ವಾಪಸ್ ನಡ್ಕೊಂಡು ಹೋಗ್ತಾ ಇದ್ದೀನಿ. ಒಳ್ಳೆ ಲೊಕೇಶನ್ಗೆ ಬಂದಿದ್ದೀನಿ, ಕ್ರಾಕೋವ್ ನಗರದಲ್ಲಿ. ನೋಡಿ ಎಷ್ಟು ಸಖತ್ತಾಗಿದೆ ಜಾಗ. ಇಲ್ಲಿ ಡ್ರೋನ್ ಹಾರಿಸೋಣ ಅಂದ್ಕೊಂಡೆ, ಒಂದು ಡ್ರೋನ್ ಶಾಟ್ಗೆ ರೆಡಿಯಾಗಿ. ಸಂಜೆ ವಾತಾವರಣ ಕ್ರಾಕೋವ್ ನಗರದಲ್ಲಿ ಯಾವ ರೀತಿ ಇದೆ ಅಂತ ನೋಡ್ಬೋದು. ನಾಯಿಗಳು ವಾಕಿಂಗ್ ಮಾಡಿಸ್ತಾ ಇದ್ದಾರೆ, ಸೈಕ್ಲಿಂಗ್ ಮಾಡ್ತಾ ಇದ್ದಾರೆ. ಇಲ್ಲಿ ವಯಸ್ಕರು ಚೆಸ್ ಆಡ್ತಾ ಇದ್ದಾರೆ, ಇಲ್ಲೂ ಕೂಡ ಚೆಸ್ ಆಡ್ತಾ ಇದ್ದಾರೆ. ಮೈಂಡ್ಗೆ ಬಹಳ ಉತ್ತಮವಾದ ಗೇಮು. ಇಲ್ಲಿ ಮೇಡಮ್ಮು ಅದ್ಭುತವಾದ ಒಂದು ಕಲಾಕೃತಿ ಮಾಡ್ತಾ ಇದ್ದಾರೆ, ತೋರಿಸೋಣ. ಇವಾಗಷ್ಟೇ ಮಾತಾಡಿಸಿದೆ ವಿಕ್ಟೋರಿಯಾ ಮೇಡಮ್ನ, ನೋಡಿ ಎಷ್ಟು ಸಕ್ಕತ್ತಾಗಿ ಮಾಡ್ತಾರೆ ಅಂತ. I can see you far and wide across the ocean, above the clouds. In your presence I am free. I hear your whisper through the wind. Right now, there's no place that I would rather be. So let this moment last. I've searched myself, I've tried to figure